Hi everyone, I hope all of you doing well. Great job. So guys, today topic about business. Business ಅಂದ್ರೆ ನಾನು ಫುಲ್ ಆಗಿ ಬಿಸ್ನೆಸ್ ಅಂತ ನಾನು ಎಕ್ಸ್ಪರ್ಟ್ ಅಲ್ಲ. ಐ ಆಮ್ ನಾಟ್ ಎಕ್ಸ್ಪರ್ಟ್. ಐ ಆಮ್ ಜಸ್ಟ್ ಆಸ್ಪಿರೆಂಟ್ ಲೈಕ್ ಯು ಗೈಸ್. ಬಿಗಿನರ್ಸ್ ನೀವೆಲ್ಲ ಏನೋ ಒಂದು ಬಿಸ್ನೆಸ್ ಸ್ಟಾರ್ಟ್ ಮಾಡಬೇಕು, ಎಷ್ಟು ದಿನ ಎಂಪ್ಲಾಯಬಿಲಿಟಿ ಆಗಿ ವರ್ಕ್ ಮಾಡೋದು ಬೇರೆ ಹತ್ರ ಆ ಥರ ಎಲ್ಲ ನೋಡ್ತಾ ಇರ್ತೀರಾ. ಬಟ್ ಸಮಾನ ಯಾವ ಐಡಿಯಾ ಇರುತ್ತೆ, ಸಮ್ಮನ್ಗೆ ಇರಲ್ಲ ಐಡಿಯಾ ಯಾವ ಥರ ಸ್ಟಾರ್ಟ್ ಮಾಡೋದು ಏನು ಅಂತ. ಬಟ್ ನನ್ನ ಒಪಿನಿಯನ್ ಹೇಳ್ತೀನಿ ನೋಡಿ, ನಿಮ್ಮ ಬಿಸ್ನೆಸ್ ಯಾವುದೇ ಸ್ಟಾರ್ಟ್ ಮಾಡಬೇಕು ಅಂದರೂ ನಿಮ್ಮ ಇಂಟ್ರೆಸ್ಟ್ ಮೇಲೆ ಸ್ಟಾರ್ಟ್ ಮಾಡಬೇಕು. ಸೊ ಯಾರು ಹೇಳಿದ್ರು ಅಂದರೆ, ಫಾರ್ ಎಕ್ಸಾಂಪಲ್ ನಿಮಗೆ ಫಾರ್ಮಿಂಗ್ ಇಂಟ್ರೆಸ್ಟ್ ಇರುತ್ತೆ ಅಂದರೆ ನೀವು ಫಾರ್ಮಿಂಗ್ ರಿಲೇಟೆಡ್ ಬಿಸ್ನೆಸ್ನ ನೋಡಬೇಕು. ಫಾರ್ ಎಕ್ಸಾಂಪಲ್ ಸೇಲಿಂಗ್ ಬಿಸ್ನೆಸ್ ಆ್ಯಂಡ್ ಆಲ್ಸೋ ಸ್ಟಾಕ್ ಮಾರ್ಕೆಟ್ ಬಿಸ್ನೆಸ್ಸು ಆ್ಯಂಡ್ ಮೆನಿ ಟೈಪ್ಸ್ ಆಫ್ ಬಿಸ್ನೆಸ್ ಇದೆ. ಅಂದರೆ ನಿಮ್ಗೆ ಗೊತ್ತಿರುತ್ತೆ, ನಿಮಗೆ ಆ ಫೀಲ್ಡಲ್ಲಿ ಒಂದು ಸ್ವಲ್ಪ ಇಂಟ್ರೆಸ್ಟ್ ಇರುತ್ತೆ. ಸೊ ಸ್ವಲ್ಪ ಜನ ಯೂಟ್ಯೂಬ್ ಚಾನಲ್ ಸ್ಟಾರ್ಟ್ ಮಾಡಬೇಕು ಅಂತ ಇರ್ತಾರೆ, ಸ್ಟಾರ್ಟ್ ಮಾಡ್ಬೋದು. ಆ್ಯಂಡ್ ಯೂಟ್ಯೂಬ್ ಚಾನಲ್ ಜೊತೆ ನಿಮ್ಮದು ಒಂದು ಅಂದರೆ ಯೂಟ್ಯೂಬ್ ಚಾನಲ್ ಮಾಡಬೇಕು ಅಂತ ಇರುತ್ತೆ ನಿಮ್ಮಲ್ಲಿ, ಓಕೆನಾ. ಯಾವ ಥರ ಬ್ರದರ್ ಸ್ಟಾರ್ಟ್ ಮಾಡೋದು, ಯಾವ ವೀಡಿಯೋನ ಪರ್ಫೆಕ್ಟಾಗಿ ನಾನು ಎಡಿಟಿಂಗ್ ಮಾಡಿ ಬಿಡಬೇಕು ಅಂತ ನೀವು ಅನ್ಕೋತಿರ್ತೀರಾ. ಒಂದು ರಿಯಾಲಿಟಿ ಹೇಳ್ತೀನಿ ನೋಡಿ, ಆ ಥರ ಯಾವತ್ತೂ ಟೈಮ್ ಬರಲ್ಲ, ಅದಾಗೋರು ಇಲ್ಲ ರಿಯಾಲಿಟಿಲಿ, ಓಕೆನಾ. ನೀವು ಎಡಿಟಿಂಗ್ ಮಾಡಿ ಪರ್ಫೆಕ್ಟಾಗಿ ಫಸ್ಟ್ನೇ ವೀಡಿಯೋನೇ ಬಿಡ್ತೀನಿ ಅಂದರೆ ಪಾಸಿಬಲ್, ಇಟ್ಸ್ ಟೇಕ್ ಟೈಮ್, ಬಟ್ ಯು ನಾಟ್ ಲರ್ನ್ ಟೂ ಮಚ್ ದ್ಯಾನ್ ಫೇಲ್ವರ್ಸ್. ಸೊ ಫಸ್ಟ್ ವೀಡಿಯೋ ಮಾಡಿ ಬಿಡಿ. ಸೊ ಯಾವ ಥರ ನಿಮ್ಮ ಫೇಲ್ವರ್ ಆರೋ ಆ್ಯಂಡ್ ಮೀನ್ಸ್ ಯಾವ ಥರ ನೀವು ಒಂದು ಕಲಿತೀರಲ್ಲ, ಅದು ಹೆವಿ ಇಂಪಾರ್ಟೆಂಟ್ ಆಗುತ್ತೆ. ಸೊ ಪರ್ಫೆಕ್ಟಿಸಮ್ ಆಗಿ ನಾನು ಬಿಸ್ನೆಸ್ನ ಸ್ಟಾರ್ಟ್ ಮಾಡ್ತೀನಿ, ಎಲ್ಲ ರೆಡಿ ಮಾಡಿಕೊಂಡು ಇನ್ವೆಸ್ಟ್ಮೆಂಟ್ ಮಾಡಿ. ನಾನು ನೋಡ್ತಿರ್ತೀನಿ ಯಂಗ್ಸ್ಟರ್ಸು, ಅಬ್ಸರ್ವ್ ಮಾಡಿದ್ದೀನಿ, ಮೋಸ್ಟ್ ಆಫ್ ದಿ ಪೀಪಲ್ ಫಸ್ಟೇ ಇನ್ವೆಸ್ಟ್ಮೆಂಟ್ ಮಾಡ್ತಾರೆ. ಅಂದರೆ ಮೋಸ್ಟ್ ಇನ್ವೆಸ್ಟ್ಮೆಂಟ್ ಮಾಡ್ಬೋದು, ಫಕತ್ ಶೆಡ್ ಮಾಡೋದು ಅದು ಇದೆಲ್ಲ ಆಳು ಮಾಡ್ತಾರೆ. ಬಟ್ ಆಫ್ಟರ್ 3 months 4 months ಬಿಸ್ನೆಸ್ನ ಸ್ಟಾಪ್ ಮಾಡ್ತಾರೆ. ವಾಟ್ ಈಸ್ ದ ರೀಸನ್? ಬಿಕಾಸ್ ದೇ ಡೋಂಟ್ ಹ್ಯಾವ್ ಪೇಷನ್ಸ್. ಓಕೆ, ಅವರಿಗೆ ಪೇಷನ್ಸ್ ಇರಲ್ಲ, ಓಕೆನಾ. ಬಿಸ್ನೆಸ್ಸಲ್ಲಿ ಇವತ್ತು ಯಾವುದೇ ದೊಡ್ಡ ವ್ಯಕ್ತಿ ನೋಡ್ತಾ ಇರ್ಬೋದು, ಅಂಬಾನಿ, ಅದಾನಿ, ಅವರೆಲ್ಲ 20 ವರ್ಷ 25-30 ವರ್ಷದ ಶ್ರಮ ಇರುತ್ತೆ. ನಿಮ್ಮ ಮುಂದೆ ಡೇಟಾ ತೋರಿಸ್ತಾರೆ, ಇಷ್ಟು ಕ್ರೋರ್ಸ್, 612 crores ನಿಖಿಲ್ ಕಾಮತ್ ಏನೋ ರಿಚೆಸ್ಟ್ ಪರ್ಸನ್ ಆ ಥರ ಎಲ್ಲ ಕೇಳಿರ್ತೀರ. ಓಕೆ, ಐ ರೆಸ್ಪೆಕ್ಟ್ ನಿಖಿಲ್ ಕಾಮತ್ ಸರ್, ಬಿಕಾಸ್ ದೇ ಆರ್ ವೆರಿ ಮಚ್ ಇನ್ಸ್ಪೈರಿಂಗ್ ಫಾರ್ ಮೀ, ಆ್ಯಕ್ಚುಲಿ ಫಾರ್ ರಿಸ್ಕ್ ಟೇಕಿಂಗ್ ಆ್ಯಂಡ್ ಡಿಸಿಷನ್ ಮೇಕಿಂಗ್. ಓಕೆ, ಐ ಸಾ ನಿಖಿಲ್ ಕಾಮತ್ ಸರ್ ಇದು ಇಂಟರ್ವ್ಯೂಸ್ ಕೊಡ್ಬರ್ತಾರೆ. ಅವರು ಪಾಡ್ಕಾಸ್ಟ್ ಮಾಡ್ತಾರೆ, PODCAST ಪಾಡ್ಕಾಸ್ಟ್ ಮಾಡ್ತಾರೆ. ಅವರು ಮೆಂಬರ್ಸ್ನ ಇಂಟರ್ವ್ಯೂ ಮಾಡ್ತಾರೆ. ದಟ್ ಹೆಲ್ಪ್ ಮೋರ್ ಟು ಮೀ ಬಿಕಾಸ್ ಟು ಡೆವಲಪ್ ಮೈ ಪರ್ಸ್ನಾಲಿಟಿ. ಓಕೆ ಗೈಸ್, ಆ್ಯಂಡ್ ಮೈ ಮೆಸೇಜ್, ಯಾವುದೇ ಬಿಸ್ನೆಸ್ಸು ಪರ್ಫೆಕ್ಟಾಗಿ ಯಾರೂ ಪಕ್ಕ ಸ್ಟಾರ್ಟ್ ಮಾಡಲ್ಲ. ನಿಮ್ಗೆ ಏನು ಅಂದ್ಕೊಂಡಿರ್ತೀರ, ನಿಮ್ಗೆ ಏನು ಇಂಟ್ರೆಸ್ಟ್ ಇರುತ್ತೆ ಸ್ಟಾರ್ಟಿಂಗ್ ಮಾಡಿ. ಆಫ್ಟರ್ ದಟ್ ಸಮ್ ಎಕ್ಸ್ಪೀರಿಯನ್ಸ್ ಆದಮೇಲೆ ಸ್ಟಾರ್ಟ್ ಮಾಡಿ, ಯಾರ ಜೊತೆ ಸ್ಟಾರ್ಟ್ ಮಾಡಿ. ಬಟ್ ಕಲೀರಿ ಅದರಿಂದ, ಓಕೆನಾ. ಅದು ಕಲಿಯೋದ್ರಿಂದ ನಿಮಗೆ ಬೇರೆಯವ್ರಿಗೆ ಹೇಳ್ಬೋದು, ಆ್ಯಂಡ್ ಅದರಿಂದಲೂ ನೀವು ಇನ್ನೊಂದು ಬಿಸ್ನೆಸ್ನ ಕ್ರಿಯೇಟ್ ಮಾಡ್ಬೋದು. ಸೊ ಆ ಥರ ಗೈಸ್, ಐ ಹೋಪ್ ಆಲ್ ಆಫ್ ಯು ಡೂಯಿಂಗ್ ವೆಲ್. ಗ್ರೇಟ್ ಜಾಬ್, ಥ್ಯಾಂಕ್ ಯು ಗೈಸ್.